ಬೆಳೆ ಚೆನ್ನಾಗಿ ಬರಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರ ಬೇಕೇ ಬೇಕು ಅಂತ ಅಂದ್ಕೊಂಡಿದ್ದೀರಾ? ಆದ್ರೆ ನಿಜವಾದ ರಹಸ್ಯ ಇರೋದು ಬಾಟಲಿಗಳಲ್ಲಿ ಅಲ್ಲ, ನಮ್ಮ ಕಾಲು ಕೆಳಗಿರೋ ಮಣ್ಣಲ್ಲೇ. ಹೌದು, ಇಂದು ನಾವು ಮಣ್ಣಿನಲ್ಲಿ ಅಡಗಿರೋ ಇಂಗಾಲದ ಅದ್ಭುತ ಶಕ್ತಿಯ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಆ ರಹಸ್ಯವಾದ್ರೂ ಏನು? ಒಂದು ಒಳ್ಳೆ ಮಣ್ಣು, ಸದೃಢವಾದ ಹೊಲ, ಇದನ್ನೆಲ್ಲ ಮಾಡೋದು ಹೇಗೆ? ಉತ್ತರ ತುಂಬಾ ಸರಳವಾಗಿದೆ. ಒಂದೇ ಒಂದು ಪ್ರಮುಖ ಅಂಶವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಸರಿ, ಆ ಉತ್ತರ ಸಿಗ್ಬೇಕಂದ್ರೆ ಮೊದ್ಲು ಮಣ್ಣಿನ ಇಂಗಾಲ ಅಂದ್ರೆ ನಿಜವಾಗ್ಲೂ ಏನು ಅಂತ ತಿಳ್ಕೋಬೇಕು. ಮಣ್ಣಿನ ಸಾವಯವ ಇಂಗಾಲ ಅಂದ್ರೆ ಎಸ್ಒಸಿ, ಇದನ್ನ ಮಣ್ಣಿನ ಜೀವನಾಡಿ ಅಂತಾನೆ ಕರಿಬಹುದು. ಯೋಚನೆ ಮಾಡಿ, ಅದು ಬರೀ ಮಣ್ಣಲ್ಲ, ಅದೊಂದು ಜೀವಂತ, ಉಸಿರಾಡೋ ವ್ಯವಸ್ಥೆ. ಸತ್ತುಹೋದ ಗಿಡ ಮರಗಳು, ಪ್ರಾಣಿಗಳು, ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳು ಇವೆಲ್ಲ ಕೊಳೆತು ಮಣ್ಣಿಗೆ ಸೇರುತ್ತಲ್ಲ, ಅದೇ ಈ ಇಂಗಾಲ. ಮಣ್ಣಲ್ಲಿರೋ ಅರ್ಧಕ್ಕಿಂತ ಹೆಚ್ಚು ಸಾವಯವ ವಸ್ತು ಅಂದ್ರೆ ಇದೇನೆ. ಸರಿ, ಮಣ್ಣಲ್ಲಿರೋ ಈ ಜೀವಂತ ಅಂಶ ಯಾಕೆ ಇಷ್ಟೊಂದು ಮುಖ್ಯ? ಯಾಕಂದ್ರೆ ಒಂದು ಜಮೀನಿನ ನಿಜವಾದ ಶಕ್ತಿ ಅಡಗಿರೋದೇ ಇದರಲ್ಲಿ. ಇದೊಂದು ರೀತಿ ಆ ಶಕ್ತಿಯನ್ನ ಅನ್ಲಾಕ್ ಮಾಡೋ ಕೀಲಿ ಇದ್ದ ಹಾಗೆ. ಎಲ್ಲೇ ನೋಡಿ ನಿಜವಾದ ಮ್ಯಾಜಿಕ್ ಶುರು ಆಗೋದು. ಈ ಎಸ್ಒಸಿ ಇದೆಯಲ್ಲ, ಇದೊಂದು ಸ್ಪಾಂಜ್ ತರ ಕೆಲಸ ಮಾಡುತ್ತೆ. ಮಣ್ಣಿನ ರಚನೆಯನ್ನ ಚೆನ್ನಾಗಿ ಮಾಡಿ ಜಾಸ್ತಿ ನೀರನ್ನ ಹಿಡಿದಿಟ್ಕೊಳ್ಳೋ ಹಾಗೆ ಮಾಡುತ್ತೆ. ಒಂದು ಲೆಕ್ಕಾಚಾರದ ಪ್ರಕಾರ ಮಣ್ಣಲ್ಲಿರೋ ಸಾವಯವ ವಸ್ತು ಕೇವಲ 1% ಹೆಚ್ಚಾದರೂ ಸಾಕು, 1 ಎಕರೆಗೆ ಸುಮಾರು 75,000 ಲೀಟರ್ ನೀರನ್ನ ಹೆಚ್ಚಿಗೆ ಹಿಡಿದಿಟ್ಕೊಳ್ಳುತ್ತಂತೆ. ಅಬ್ಬಾ, ಬರಗಾಲದ ಟೈಮಲ್ಲಿ ಇದು ಎಷ್ಟು ದೊಡ್ಡ ವಿಷಯ ಅಲ್ವಾ? ಅಷ್ಟೇ ಅಲ್ಲ, ಇದು ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿಗೆ ಒಳ್ಳೆ ಊಟ ಕೂಡ. ಆ ಜೀವಿಗಳು ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನ ಬಿಡುಗಡೆ ಮಾಡ್ತವೆ. ನೋಡಿ, ಇದಕ್ಕೊಂದು ಒಳ್ಳೆ ಉದಾಹರಣೆ. ಈ ಹುಲ್ಲಿನ ಹೊದಿಕೆ ಇದೆಯಲ್ಲ, ಇದು ಬರಿಯೊಂದು ಕಂಬಲಿಯಷ್ಟೇ ಅಲ್ಲ, ಇದೊಂದು ರಕ್ಷಾ ಕವಚ. ಮಣ್ಣನ್ನ ತಂಪಾಗಿ, ತೇವಾಗಿ ಇಡುತ್ತೆ. ಇದರಿಂದ ನೀರ್ ಹಾಯಿಸೋದು ಕೂಡ ಕಮ್ಮಿಯಾಗತ್ತೆ. ಅಷ್ಟೇ ಅಲ್ಲ, ಅದು ನಿಧಾನಕ್ಕೆ ಕೊಳೆಯುತ್ತಾ ಆ ಅಮೂಲ್ಯವಾದ ಇಂಗಾಲವನ್ನ ಮತ್ತೆ ಮಣ್ಣಿಗೆ ಸೇರಿಸುತ್ತೆ. ಹಾಗಾಗಿ ಲೆಕ್ಕಾಚಾರ ತುಂಬಾ ಸಿಂಪಲ್. ಹೆಚ್ಚು ಇಂಗಾಲ ಅಂದ್ರೆ ಆರೋಗ್ಯಕರ ಮಣ್ಣು, ಆರೋಗ್ಯಕರ ಮಣ್ಣು ಅಂದ್ರೆ ಒಳ್ಳೆ ಇಳುವರಿ, ಖಚಿತವಾದ ಇಳುವರಿ. ಇವೆರಡಕ್ಕೂ ನೇರವಾದ ಸಂಬಂಧ ಇದೆ. ಸರಿ, ಇದರಿಂದ ಆಗೋ ಒಳ್ಳೇದೇನು ಅಂತ ಗೊತ್ತಾಯ್ತು. ಆದ್ರೆ ನಮ್ಮ ಹೊಲಗಳಲ್ಲಿ ಈ ಇಂಗಾಲವನ್ನ ಜಾಸ್ತಿ ಮಾಡೋದು ಹೇಗೆ? ಬನ್ನಿ, ಅದಕ್ಕಿರೋ ಕೆಲವು ದಾರಿಗಳನ್ನ ನೋಡೋಣ. ನಮ್ಮತ್ರ 5 ಪ್ರಮುಖ ವಿಧಾನಗಳಿವೆ. ಕೆಲವು ಕಾಂಪೋಸ್ಟ್ ಹಾಕೋತರ, ನೇರವಾಗಿ ಮಣ್ಣಿಗೆ ಊಟ ಕೊಟ್ಟ ಹಾಗೆ. ಇನ್ನು ಕೆಲವು ಉಳುಮೆ ಕಮ್ಮಿ ಮಾಡೋದು, ಹೊದಿಕೆ ಬೆಳೆ ಹಾಕೋದು. ಇವೆಲ್ಲ ಮಣ್ಣನ್ನ ರಕ್ಷಣೆ ಮಾಡಿ ತನ್ನಷ್ಟಕ್ಕೆ ತಾನೇ ಇಂಗಾಲವನ್ನ ಹೆಚ್ಚಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಈ ಹೊಲದ ನೆಲವನ್ನ ಒಮ್ಮೆ ಗಮನಿಸಿ. ಬೆಳೆ ತೆಗೆದ್ಮೇಲೆ ಉಳಿದಿದೆಯಲ್ಲ ಕಡ್ಡಿಕಸ, ಅದು ವೇಸ್ಟ್ ಅಲ್ಲ, ಅದೇ ಇಲ್ಲಿ ಮುಖ್ಯ. ಅದನ್ನ ಉಳುಮೆ ಮಾಡದೆ ಹಾಗೆ ಬಿಟ್ರೆ ಅದೊಂದು ರಕ್ಷಣಾ ಪದರದ ಹಾಗೆ ಆಗತ್ತೆ. ನಿಧಾನಕ್ಕೆ ಕೊಳೆತು ಹೊಸ ಸಾವಯವ ವಸ್ತುವಾಗಿ ಮಣ್ಣಿಗೆ ಸೇರಿ ಇಂಗಾಲದ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಇದು ಬರೀ ಉಳುಮೆ ಮಾಡ್ದಿರೋದ್ರ ಬಗ್ಗೆ ಮಾತ್ರ ಅಲ್ಲ, ಬದಲಾಗಿ ಯಾವ ಬೆಳೆನ ಬೆಳಿತೀವಿ ಅನ್ನೋದ್ರ ಬಗ್ಗೆನೂ ಇದೆ. ತಜ್ಞರು ಹೇಳೋ ಹಾಗೆ ಒಂದಾದ್ಮೇಲೆ ಒಂದು ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದ್ರಿಂದ ಮಣ್ಣಲ್ಲಿರೋ ಸೂಕ್ಷ್ಮಜೀವಿಗಳು ಸಮತೋಲನದಲ್ಲಿರ್ತಾವೆ, ಆರೋಗ್ಯವಾಗಿರ್ತಾವೆ. ಇದನ್ನ ನಮ್ಮ ಮಣ್ಣಿಗೆ ಒಂದು ಒಳ್ಳೆ ಡಯಟ್ ಕೊಟ್ಟ ಹಾಗೆ ಅಂತ ಅನ್ಕೋಬಹುದು. ವೈವಿಧ್ಯತೆನೇ ಇಲ್ಲಿ ಮುಖ್ಯ. ಹೌದು, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ. ಆದ್ರೆ ನಿಜವಾಗ್ಲೂ ಇದು ಕೆಲಸ ಮಾಡುತ್ತಾ? ಖಂಡಿತ ಮಾಡುತ್ತೆ. ಸಾಕ್ಷಿ ಇದೆ. ಬನ್ನಿ, ಕೆಲವು ಉದಾಹರಣೆಗಳನ್ನ ನೋಡೋಣ. ಇದರ ಪ್ರಮಾಣ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಪ್ರಪಂಚದಾದ್ಯಂತ ನಮ್ಮ ಕೃಷಿ ಭೂಮಿಗಳಿಗೆ ವಾತಾವರಣದಲ್ಲಿರೋ ಸುಮಾರು 2.6 ಗಿಗಾಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪ್ರತಿ ವರ್ಷ ಹೀರ್ಕೊಳ್ಳೋ ಶಕ್ತಿ ಇದೆಯಂತೆ. ಅಂದ್ರೆ ಲಕ್ಷಾಂತರ ಕಾರುಗಳನ್ನ ರಸ್ತೆಯಿಂದ ತೆಗೆದ ಹಾಗೆ. ಇದು ಬರೀ ಕೃಷಿ ಅಷ್ಟೇ ಅಲ್ಲ, ಹವಾಮಾನ ಬದಲಾವಣೆ ವಿರುದ್ಧ ಹೋರಾಡೋಕೆ ನಮ್ಮತ್ರ ಇರೋ ಒಂದು ದೊಡ್ಡ ಅಸ್ತ್ರ ಇದು. ಇದೇ ಕಾರಣಕ್ಕೆ 4/1000 ಅನ್ನೋ ಒಂದು ಜಾಗತಿಕ ಪ್ರಯತ್ನ ಶುರುವಾಗಿದೆ. ಇದರ ಗುರಿ ಏನು ಗೊತ್ತಾ? ಪ್ರತಿ ವರ್ಷ ಮಣ್ಣಲ್ಲಿರೋ ಇಂಗಾಲವನ್ನ ಕೇವಲ 0.4% ಹೆಚ್ಚಿಸೋದು. ಕೇಳೋಕೆ ಚಿಕ್ಕದನ್ಸ್ಬೋದು, ಆದ್ರೆ ಇಡೀ ಪ್ರಪಂಚದ ಹೊಲಗಳಲ್ಲಿ ಇಷ್ಟು ಸಣ್ಣ ಬದಲಾವಣೆ ಆದರೂ ಸಾಕು, ವಾತಾವರಣಕ್ಕೆ ಸೇರೋ ಕೆಟ್ಟ ಅನಿಲಗಳನ್ನ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಮಾಡಬಹುದು. ಈ ತರಹದ ಯಶಸ್ಸಿನ ಕಥೆಗಳು ನಮ್ಮ ಭಾರತದಲ್ಲೇ ಇವೆ. ಉದಾಹರಣೆಗೆ ಪಂಜಾಬ್ನಲ್ಲಿ ಹೊದಿಕೆ ಬೆಳೆಗಳನ್ನ ಬಳಸಿದ ರೈತರಿಗೆ ಬೇಬಿಕಾರ್ನ್ ಇಳುವರಿ ಜಾಸ್ತಿ ಬಂದಿದೆ. ಇನ್ನು ಪೂರ್ವ ಹಿಮಾಲಯದಲ್ಲಿ 7 ವರ್ಷಗಳ ಕಾಲ ನಡೆದ ಒಂದು ಸಾವಯವ ಕೃಷಿ ಪ್ರಯೋಗದಲ್ಲಿ ಸಾಂಪ್ರದಾಯಿಕ ಕೃಷಿಗಿಂತ ಒಳ್ಳೆ ಇಳುವರಿ ಬಂದಿದೆ. ಜೊತೆಗೆ ಮಣ್ಣಿನ ಗುಣಮಟ್ಟನೂ ಸುಧಾರಿಸಿದೆ. ಯೋಚನೆ ಮಾಡಿ, ದೇಶಾದ್ಯಂತ ಈ ಪದ್ಧತಿಗಳನ್ನ ಬಳಸಿದ್ರೆ 2050ರ ಹೊತ್ತಿಗೆ ನಮ್ಮ ಮಣ್ಣಿನ ಇಂಗಾಲವನ್ನ ದುಪ್ಪಟ್ಟು ಮಾಡಬಹುದಂತೆ. ಹಾಗಾದ್ರೆ
ಇಷ್ಟೆಲ್ಲ ಕೇಳಿದ ಮೇಲೆ ನಾವು ಮಾಡಬೇಕಾದ ಪ್ರಮುಖ ಕೆಲಸಗಳೇನು? ಬನ್ನಿ ಇದನ್ನ ಒಂದು ಸರಳ ಪ್ಲಾನ್ ಆಗಿ ನೋಡೋಣ. ನೋಡಿ, ಇದೆಲ್ಲದ ಬಂದು ನಿಲ್ಲೋದು ಕೆಲವು ಸರಳ ತತ್ವಗಳ ಮೇಲೆ. ಕಾಂಪೋಸ್ಟ್ ಹಾಕಿ ಮಣ್ಣಿಗೆ ಊಟ ಕೊಡಿ, ಹೊದಿಕೆ ಬೆಳೆಗಳಿಂದ ಅದನ್ನ ರಕ್ಷಣೆ ಮಾಡಿ, ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಮರಗಳನ್ನ ನೆಟ್ಟು ವೈವಿಧ್ಯತೆಯಂಗ್ಲ ತನ್ನಿ. ಇವು ಬರೀ ಒಂದೊಂದು ಕೆಲಸಗಳಲ್ಲ, ಇವೆಲ್ಲ ಸೇರಿ ನಮ್ಮ ಕಾಲ ಕೆಳಗಿರೋ ಜೀವವನ್ನ ಮತ್ತೆ ಚಿಗುರ್ಸೋ ಒಂದು ಪರಿಪೂರ್ಣ ವ್ಯವಸ್ಥೆ. ಕೊನೆಗೆ ನಮ್ಮ ಹೊಲದ ಆರೋಗ್ಯ, ನಮ್ಮ ತಟ್ಟೆಗೆ ಬರೋ ಊಟ ಅಷ್ಟೇ ಯಾಕೆ, ನಾವು ಉಸಿರಾಡೋ ಗಾಳಿನೂ ಕೂಡ ನಮ್ಮ ಮಣ್ಣಿನ ಆರೋಗ್ಯದ ಜೊತೆ ಬೆಸೆದುಕೊಂಡಿದೆ. ಹಾಗಾಗಿ ಪ್ರಶ್ನೆ ಇರೋದು ನಾವು ಏನ್ ಮಾಡ್ಬೋದು ಅಂತಲ್ಲ, ಬದಲಾಗಿ ನಾವು ಯಾವಾಗ ಶುರು ಮಾಡ್ತೀವಿ ಅನ್ನೋದು. ಮಣ್ಣನ್ನ ಬರೀ ಧೂಳು ಅಂತ ನೋಡೋದನ್ನ ಬಿಟ್ಟು ನಮ್ಮ ಭವಿಷ್ಯದ ಜೀವಂತ ಅಡಿಪಾಯ ಅಂತ ನೋಡಕ್ಕೆ ನಾವು ಯಾವಾಗ ಶುರು ಮಾಡ್ತೀವಿ.